ನಮಸ್ಕಾರ. ಇವತ್ತು ನಾವು ಮಧ್ಯಾಹ್ನದ ಊಟಕ್ಕೆ ಗೀ ರೈಸ್ ಹಾಗೂ ಪನ್ನೀರ್ ಗ್ರೇವಿ ಮಾಡ್ಕೊಂಡಿದ್ವಿ. ಸಿಂಪಲ್ಲಾಗಿ ಗ್ರೇವಿ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟು ಬ್ಯಾಡಗಿ ಮೆಣಸಿನ್ಕಾಯಿ ಹಾಗೆ ಗೋಡಂಬಿನ ಬಿಸಿನೀರಲ್ಲಿ ಸೋಕ್ ಮಾಡಿ ತೆಗೆದಿಟ್ಕೊಳ್ಳಿ. ಸೋಕ್ ಮಾಡಿ ತೆಗೆದಿಟ್ಕೊಳ್ಳೋದಕ್ಕೆ ಒಂದು 2 ಹಸಿಮೆಣಸಿನ್ಕಾಯಿ ಜೊತೆಗೆ ಅದನ್ನು ಪೇಸ್ಟ್ ಮಾಡಿ ರೆಡಿ ಮಾಡ್ಕೊಳ್ಳಿ. ನೆಕ್ಸ್ಟು ಒಂದು ಬೌಲಲ್ಲಿ ಸ್ವಲ್ಪ ಮೊಸರು, ಅಂದರೆ 1 ಬೌಲಷ್ಟು ಮೊಸರು, ಸ್ವಲ್ಪ ಗರಂ ಮಸಾಲ, ಧನಿಯಾ ಪುಡಿ ಹಾಗೆ ಅಚ್ಕಾರದ ಪುಡಿ, ಅರಿಶಿನ ಪುಡಿ ಹಾಗೂ ಸ್ವಲ್ಪ ಕಸೂರಿ ಮೇಥಿ, ಈ ಅಷ್ಟು ಇಂಗ್ರೀಡಿಯೆಂಟ್ಸ್ನ ಹಾಕಿ ಚೆನ್ನಾಗಿ ಮೊಸರನ್ನ ಬೀಟ್ ಮಾಡಿ ತೆಗೆದಿಟ್ಕೊಳ್ಳಿ ಒಂದು ಪಾತ್ರೆಯಲ್ಲಿ. ಈ ರೀತಿ ಬೇಸ್ ರೆಡಿ ಆಗುತ್ತೆ. ನೆಕ್ಸ್ಟು ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಗೆ ಸ್ವಲ್ಪ ಜೀರಿಗೆ ಹಾಕಿ, ಜೀರಿಗೆ ಫ್ರೈ ಆದ ನಂತರ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿನ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಬಾಡಿದ ನಂತರ ನಾವೀಗ ಮೊಸರದು ಏನು ಬೇಸ್ ರೆಡಿ ಮಾಡ್ಕೊಂಡಿದ್ವಲ್ಲ, ಮೊಸರಿಗೆ ಸ್ವಲ್ಪ ಎಲ್ಲ ಪುಡಿಗಳನ್ನು ಹಾಕಿ ಆ ಬೇಸ್ನ ನಾವು ಬೇಯಿಸಿರುವಂತಹ ಈರುಳ್ಳಿಗೆ, ಫ್ರೈ ಮಾಡಿರುವಂಥ ಈರುಳ್ಳಿಗೆ ಹಾಕಿ ಚೆನ್ನಾಗಿ ಎಣ್ಣೆ ಬಿಡೋ ತನಕ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದಿಷ್ಟೆಲ್ಲ ಫ್ರೈ ಆದ ನಂತರ ನೆಕ್ಸ್ಟು ಗೋಡಂಬಿ ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿದು ಪೇಸ್ಟ್ ಏನು ರೆಡಿ ಮಾಡ್ಕೊಂಡಿದ್ವಿ, ಆ ಪೇಸ್ಟನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆ ಬಿಡೋ ತನಕ. ಇದಿಷ್ಟು ಚೆನ್ನಾಗಿ ಕುದಿಬೇಕು. ಇದಿಷ್ಟು ಚೆನ್ನಾಗಿ ಕುದ್ದು ಎಣ್ಣೆ ಮೇಲೆ ಬಂದ ನಂತರ ನಾನು ಇಲ್ಲಿ ಒಂದು 200 ಗ್ರಾಮ್ಸ್ ಅಷ್ಟು ಪನ್ನೀರನ್ನ ತೊಗೊಂಡಿದ್ದೆ. ಅದನ್ನು ಸಣ್ಣದಾಗಿ ಹೆಚ್ಚಿ ಕ್ಯೂಬ್ನ ಮಾಡಿಟ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು, ಸ್ವಲ್ಪ ಸಕ್ಕರೆ ರುಚಿಗೆ ಬೇಕಾದಷ್ಟು ಹಾಕಿದ ನಂತರ ಒಂದು ಕುದಿಸ್ಕೊಳ್ಳಿ. ನೆಕ್ಸ್ಟು ಪನ್ನೀರನ್ನ, ನಿಮಗೆ ಮಶ್ರೂಮ್ ಕೂಡ ಅದಕ್ಕೆ ಆ್ಯಡ್ ಮಾಡ್ಕೋಬೋದು. ನಿಮ್ಗೆ ಯಾವ ವೆಜಿಟೇಬಲ್ಸ್ ಬೇಕು ನೀವು ಅದನ್ನು ಹಾಕೋಬೋದು, ಬಟ್ ನಾವಿಲ್ಲಿ ಪನ್ನೀರನ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಪನ್ನೀರನ್ನ ಹಾಕಿ ಒಂದು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸಣ್ಣ ಕುದಿಸ್ಕೊಂಡ್ರೆ ಗ್ರೇವಿ ರೆಡಿ ಆಗುತ್ತೆ. ನೋಡ್ತಾ ಇದ್ದೀರಾ ಯಾವ ರೀತಿ ಬಂದಿದೆ ಅಂತ ಹೇಳಿ. ಟೆಕ್ಸ್ಚರ್, ಕಲರ್, ಟೇಸ್ಟ್, ಎವ್ರಿಥಿಂಗ್ ಈಸ್ ಪರ್ಫೆಕ್ಟ್. ಎಲ್ಲ ಕೂಡ ಸೂಪರ್ ಟೇಸ್ಟಿಯಾಗಿ ರೆಡಿ ಆಗುತ್ತೆ. ನೆಕ್ಸ್ಟು ನಾನಿಲ್ಲಿ ಗೀ ರೈಸಿಗೆ ಸ್ವಲ್ಪ ಗಸಗಸೆ, ಚಕ್ಕೆ, ಲವಂಗ, ಏಲಕ್ಕಿ ಹಾಗೆ ಸ್ವಲ್ಪ ಪಲಾವ್ ಎಲೆ ಇದಿಷ್ಟನ್ನು ತೊಗೊಂಡು ಎಣ್ಣೆ ಮತ್ತು ತುಪ್ಪ ಪ್ಯಾನಿಗೆ ಹಾಕ್ಕೊಂಡಿದ್ದೆ. ಇಷ್ಟು ಡ್ರೈ ಸ್ಪೈಸಸ್ನ ಹಾಕಿದ ನಂತರ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟು ಸ್ವಲ್ಪ ಗೋಡಂಬಿನ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಗೋಡಂಬಿ ಹಾಕಿ ಫ್ರೈ ಮಾಡಿದ ನಂತರ ಹಸಿಮೆಣಸಿನ್ಕಾಯಿ, ಜಸ್ಟ್ ಒಂದು ಸ್ಪ್ಲಿಟ್ ಮಾಡಿ ತೆಗೆದಿಟ್ಕೊಂಡ್ರು ಹಸಿಮೆಣಸಿನ್ಕಾಯಿ ಹಾಗೆ ಉದ್ದಕ್ಕೆ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ, ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದಿಷ್ಟು ಫ್ರೈ ಆದ ನಂತರ ಸ್ವಲ್ಪ ಕೊತ್ತಂಬರಿ ಹಾಕ್ತಾಯಿದ್ದೀನಿ. ನೆಕ್ಸ್ಟು ನಿಮಗೆ ಬೇಕಾದಂಥ ಅಕ್ಕಿ, ಅಂದರೆ ಜೀರಾ ಸಾಂಬಾರು ರೈಸ್ ಆಗಿರ್ಬೋದು ಅಥವಾ ಬಾಸ್ಮತಿ ರೈಸ್, ಸೋನಾ ಮಸೂರಿ ಯಾವುದು ಅವೈಲೇಬಿಲಿಟಿ ಇದೆ ಆ ಅಕ್ಕಿನ ಹಾಕಿ. ನಾನಿಲ್ಲಿ 2 ಥರ ಅಕ್ಕಿನ ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀನಿ. ಒಂದು ಸೋನಾ ಮಸೂರಿ ರೈಸು ಹಾಗೆ ಸ್ವಲ್ಪ ಬಾಸ್ಮತಿ ರೈಸು. ಎರಡನ್ನೂ ಕೂಡ ಹಾಕಿ ಚೆನ್ನಾಗಿ ನಾವು ಮಾಡಿಟ್ಕೊಂಡಿರೋಂಥ ಗೀ ರೈಸಿಗೆ ಒಗ್ಗರಣೆ ಏನಿದೆ ಅದಕ್ಕೆ ಹಾಕಿ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳಿ ಒಂದ್ಸಲಿ ಅಕ್ಕಿನ. ಅಕ್ಕಿನ ಫ್ರೈ ಆದ ನಂತರ ಆ್ಯಸ್ ಯೂಶ್ವಲ್ ನಾವು ಏನು 1:2 ರೇಷಿಯೋದಲ್ಲಿ ಅಕ್ಕಿಗೆ ನೀರನ್ನು ಹಾಕ್ತೀವಲ್ವ, ಅದೇ ರೀತಿ ನಾನು ಇಲ್ಲಿ 1:2 ಥರನೇ ರೈಸಿಗೆ ನೀರನ್ನು ಹಾಕ್ತಾಯಿದ್ದೀನಿ. ಇದೆಲ್ಲ ಹಾಕಿದ ನಂತರ ಒನ್ ವಿಷಲ್ನ ಹೈ ಫ್ಲೇಮಲ್ಲಿ ಮಾಡ್ಕೊಳ್ಳಿ. ನೆಕ್ಸ್ಟು ಫುಲ್ಲು ಲೋ ಫ್ಲೇಮಲ್ಲಿ ಇನ್ನೊಂದು ವಿಸಿಲ್ನ ಬೇಕಿದ್ರೆ ಮಾಡ್ಕೋಬೋದು. ನಾನಿಲ್ಲಿ ಮಾಡ್ಕೊಂಡಿದ್ದೀನಿ, ಯಾಕಂದರೆ ಅನ್ನ ಚೆನ್ನಾಗಿ ಬೆಂದಿರುತ್ತೆ ಆ್ಯಂಡ್ ತುಂಬ ಉದುರುದ್ರಾಗಿ ಹಾಗೆ ಸಾಫ್ಟಾಗಿ ಎರಡೂ ರೀತಿ ಆಗುತ್ತೆ ಆ ರೀತಿ ಮಾಡಿದಾಗ. 1 or 2 ವಿಸಿಲ್ಸ್ನ ತೊಗೊಳ್ಳಿ. ಇದಾದಮೇಲೆ ಸ್ವಲ್ಪ ನಾನು ಫ್ರೆಶ್ ಗ್ರೀನ್ ಪೀಸ್ ಇತ್ತು, ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ಒಂದು ಸಣ್ಣದಾಗಿ ಕಲಸಿ ಅದನ್ನೆಲ್ಲ ಮಿಕ್ಸ್ ಮಾಡಿ 2 ವಿಸಿಲ್ನ ನಾನು ಬರೆಸ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಾ, ಇದಾದಮೇಲೆ ವಿಷಲ್ ಆಯಿತು ನೋಡಿ. ಕುಕ್ಕರ್ ಓಪನ್ ಮಾಡಿ ನಾನು ಕಲಿಸ್ತಾ ಇದ್ದೀನಿ. ಎಷ್ಟು ಉದುರೋದ್ರಾಗಿದೆ ಅನ್ನ ಅಂಥೇಳಿ, ತುಂಬಾ ಟೇಸ್ಟಿಯಾಗಿತ್ತು. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಈ ಮೆಥಡಲ್ಲಿ, ನಿಮಗೂ ಕೂಡ ಟೇಸ್ಟ್ ಡೆಫಿನೆಟಾಗಿ ಇಷ್ಟ ಆಗುತ್ತೆ. ನಮ್ಮ ಇವತ್ತಿನ ಮಧ್ಯಾಹ್ನದ ಲಂಚ್ ಗೀ ರೈಸ್ ಹಾಗೂ ಗ್ರೇವಿ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಹ್ಯಾಪಿ ಈಟಿಂಗ್.